ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ, ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗನ್ನವರ್. ಹೇ ಸೀತಾರಾಮ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 590ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹನುಮಾನನು ಪುನಃ ಸೀತೆಗೆ ರಾಮನ ವಿಷಯದಲ್ಲಿ ಹೇಳ್ತಿರ್ತಾನೆ. ರಾಮನಿಗೆ ಗೊತ್ತಾಗಿದ್ದರೆ ಎಂದೋ ನಿನ್ನನ್ನು ಈ ರಾವಣನ ಬಂಧನದಿಂದ ಬಿಡಿಸ್ಕೊಂಡು ಹೋಗುತ್ತಿದ್ದವ, ನೀನು ಎಲ್ಲಿದ್ದೀ ಗೊತ್ತಿಲ್ಲ, ಅದಕ್ಕಾಗಿ ಇಷ್ಟೊಂದು ತಡ ಆಗಿದೆ ಅಂತ ಹೇಳ್ತಾನೆ. ಮತ್ತು ನಾವು ಹೋಗಿ ನಿನ್ನ ಸುದ್ದಿ ಹೇಳಿದ ತಕ್ಷಣ ವಾನರ ಸೈನ್ಯ ತಗೊಂಡು ನಿನ್ನನ್ನು ಮುಕ್ತಗೊಳಿಸ್ತಾನಂತ ಹೇಳ್ತಾ ರಾಮನ ಬಗ್ಗೆ ಮತ್ತಷ್ಟು ನೀನು ಇಲ್ಲಿ ಕೂತ್ಕೊಂಡು ಸೀತೆಗೆ ಹೇಳ್ತಾನೆ, ರಾಮನ ದುಃಖದಲ್ಲಿದ್ದೀಯಾ, ಆದರೆ ರಾಮ ನಿನ್ನ ದುಃಖದಲ್ಲಿ ಇಲ್ಲ ಅನ್ನುವಂಥ ನೀನು ಸಂದೇಹವನ್ನು ವ್ಯಕ್ತಪಡಿಸ್ತಾ ಇದ್ದೀಯಾ. ಇಲ್ಲ, ನೀನು ಎಷ್ಟು ದುಃಖದಲ್ಲಿದ್ದೀಯೋ ಅಷ್ಟೇ ದುಃಖದಲ್ಲಿ ರಾಮನು ಕೂಡ ಅಲ್ಲಿದ್ದಾನೆ ಅಂತ ಹೇಳ್ತಾ ಮುಂದುವರಿಸ್ತಾನ. ಋಷ್ಯಮುಖ ಪರ್ವತದ ಶಿಖರದ ಮೇಲೆ ಏಕಾಗ್ರತೆಯಲ್ಲಿ ಬೆಂದುತಿಹ ಸದಾ ನಿನ್ನ ಚಿಂತೆಯಲ್ಲಿ. ರಾಮ ಸದಾ ನಿನ್ನ ಚಿಂತೆಯಲ್ಲಿ ಋಷ್ಯಮುಖ ಪರ್ವತದ ಶಿಖರಗಳಲ್ಲಿ ಮ್ಯಾಗ ಕೂತ್ಕೊಂಡ ನಿನ್ನ ಚಿಂತೆಯ ಅಗ್ನಿಯಲ್ಲಿ ಬೆಂದುತ್ತಾ ಇದ್ದಾನ, ಸುಡ್ತಾ ಇದ್ದಾನ ರಾಮ ಅಂತ ಹೇಳ್ತಾನೆ. ಕೇಳಿ ರಾಮನ ದಶೆ ಇಮ್ಮಡಿಸಿತು ಸೀತೆಯ ಶೋಕ. ಅಲ್ಲ, ನನ್ನ ವಿರಹ ದುಃಖದಲ್ಲಿ ರಾಮ ಇಷ್ಟೊಂದು ದುಃಖಿತನಾಗಿದ್ದಾನಂತ ಈ ವಿಷಯ ತಿಳ್ಕೊಂಡು ಸೀತೆಯ ದುಃಖ ಕೂಡ ಏನಾಯಿತು, ಇಮ್ಮಡಿಯಾಯಿತು. ಹೇಮಂತ ರಾತ್ರಿಯಲ್ಲಿ ಮೋಡ ಮುಸುಕಿದ ಚಂದ್ರನಂತಾದಳು ಸೀತೆ. ಮತ್ತು ರೂಪಮಾಲಂಕಾರ ಹೇಗೆ ಕಂಡ್ರಂದ್ರೆ, ಹೇಮಂತ ಋತುವಿನ ರಾತ್ರಿಗಳಲ್ಲಿ ಮೋಡಗಳ ಮಧ್ಯೆ ಚಂದ್ರ ಯಾವ ರೀತಿ ಕಾಣಿಸ್ತಾನೆ ಹಂಗೆ ಸೀತೆ ಪುನಃ ಕಂಡಳು. ಕೇಳಿ ಹನುಮನ ನುಡಿ ಮುಖ ಅರಳಿಸಿ ಚಂದ್ರನಂತೆ ನ್ಯಾಯ ತುಷ್ಟಿಯುಕ್ತ ಶಬ್ದಗಳ ನುಡಿದಳು ಸೀತೆ ಹನುಮನಿಗೆ. ಹನುಮಾನ್ನಿಂದ ರಾಮನ ಬಗ್ಗೆ ತಿಳ್ಕೊಳ್ತಾಳೆ. ರಾಮನಲ್ಲಿಯ ತನ್ನ ಪ್ರೇಮ, ತನ್ನ ವಿರಹ ದುಃಖದ ಬಗ್ಗೆನೂ ತಿಳ್ಕೊಂಡು ಆಕೆಗೆ ಸಂತೋಷ ಆಗ್ತಿದೆ, ಮುಖ ಅರಳಿಸ್ತಾಳೆ. ಅದರಲ್ಲಿ ನ್ಯಾಯ ತುಷ್ಟಿಯುಕ್ತ ಅಂದರೆ ಅವಳ ಮಾತಿನಲ್ಲಿ ನ್ಯಾಯ ಇದೆ, ಅವಳ ಶಬ್ದಗಳಲ್ಲಿ ನ್ಯಾಯ ಇದೆ, ನ್ಯಾಯೋಚಿತ ಶಬ್ದಗಳನ್ನು ಬಳಸುತ್ತಾ ಸೀತೆ ಹನುಮಾನನಿಗೆ ಹೇಳ್ತಾಳೆ, ಓ ವಾನರ, ಅಮೃತ ವಿಷ ಮಿಶ್ರಣದಂತಿದೆ ನಿನ್ನ ಭಾಷೆ. ನೋಡಿ ಹೇಗಿದೆ, ನೀನೇನು ಹೇಳ್ತಾ ಇದ್ದೀಯಲ್ಲ ರಾಮನ ಬಗ್ಗೆ, ಅದು ಹೇಗಿದೆಯಪ್ಪ ಅಂದ್ರೆ ಅಮೃತ ವಿಷ ಮಿಶ್ರಣದಂತಿದೆ. ಅಮೃತ ಮತ್ತು ವಿಷ ಕೂಡಿಸಿದಾಗ ಹೇಗೆ ಕಾಣಿಸ್ತದೆ, ಹೇಗೆ ಬರ್ತಿದಿಲ್ಲ ಆ ರೀತಿ ನಿನ್ನ ಭಾಷೆ ಇದೆ. ಶೋಕದಲ್ಲಿ ಭಾವಿಸನು ಅನ್ಯ ರಾಮ. ರಾಮನಿಗೆ ಇಷ್ಟ ದುಃಖವಾದರೂ ಕೂಡ ಇನ್ನೊಬ್ಬರ ಬಗ್ಗೆ ರಾಮನು ಭಾವಿಸನು. ಅಂದ್ರೇನೋ, ಕೆಲವೊಂದು ಮಂದಿ ಇರ್ತಾರೆ, ಹೆಂಡತಿ ದೂರ ಹೋದ ನಂತರ ಇನ್ನು ಮತ್ತೆ ಯಾವುದೋ ಒಬ್ಬ ಸುಂದರ ಸ್ತ್ರೀ ಮುಂದೆ ಬಂದಳಂದ್ರೆ ಆ ಕಡೆ ಹೋಗಿಬಿಡ್ತಾರೆ. ಅಷ್ಟೇ ಅಲ್ಲ, ಒಬ್ಬ ಹೆಂಡತಿ ಇರ್ಲಕ್ಕಾಗಿ, ಒಬ್ಬಾಕಿ ಪ್ರೀತಿಸೋಕೆ ಇರ್ಲಕ್ಕಾಗಿ ಮತ್ತೊಬ್ಬಕಿನ ಮದುವೆ ಮಾಡುವಂಥ ಮನುಷ್ಯರು ಇದ್ದಾರೆ. ಅವಳು ಹಾಗೆ ತಿಳಿದಿರ್ತಾರೆ, ಏನು ನಾ ಕಣ್ಣು ಮುಂದೆ ಇಲ್ಲ ಅಂದ್ಕೊಂಡು ಮರ್ತಿರ್ಬೇಕು, ಮತ್ತಿನ್ನು ಯಾರೋ ಪ್ರೇಮದಲ್ಲಿ ಸಿಲ್ಕಿರ್ಬೇಕಂತ ಏನು ಇತ್ತಲ್ಲ, ಅದು ಖುಷಿಯಾಗಿಬಿಡ್ತದೆ. ಅದಕ್ಕೆ ಹೇಳ್ತಾಳೆ, ಹಗ್ಗ ಕಟ್ಟಿ ಎಳೆದಂತೆ ವಿಧಿಯು ಎಳೆಯುವುದು ಮನುಷ್ಯನ, ಐಶ್ವರ್ಯದತ್ತ ಇಲ್ಲವೇ ದಾರುಣ್ಯದತ್ತ. ಮನುಷ್ಯರಿಗೆ ಸುಖ ನೀಡುವುದು ದುಃಖ ನೀಡುವುದು ಎರಡು ಯಾವುದಪ್ಪ ಅಂದ್ರೆ ವಿಧಿ. ಅದಕ್ಕೆ ನಾವೆಲ್ಲ ಏನಂದ್ರೆ ವಿಧಿಯ ಕೈಗೊಂಬೆಗಳು. ಎಲ್ಲ ವಿಧಿಯಾಟ ಅದು ನಮ್ಮನ್ನು ಹೆಂಗೆ ಬೇಕು ಹಂಗೆ ಎಳೆದು ಆಡಿಸ್ತಿದೆ. ಒಂದೊಂದು ಸಲ ನಮ್ಮ ಸುಖದತ್ತ ತೊಗೊಂಡು ಐಶ್ವರ್ಯದತ್ತ ತೊಗೊಂಡು ಹೋಗ್ತಿದೆ, ಇನ್ನೊಂದು ಸಲ ದುಃಖದತ್ತ ದಾರುಣ್ಯದತ್ತ ತೊಗೊಂಡು ಹೋಗ್ತಿದೆ. ಅಂದರೆ ಇದರಲ್ಲಿ ಯಾರ್ದು ಏನು ಪಾತ್ರ ಇಲ್ಲ. ಇದೆಲ್ಲ ಪಾತ್ರ ಯಾರ್ದಪ್ಪ ಅಂದ್ರೆ ದೈವದು. ವಾಲ್ಮೀಕಿಯವರು ತಮ್ಮ ರಾಮಾಯಣದ ಉದ್ದಕ್ಕೂ ಮತ್ತು ಅವ್ರದ್ದು ಮಹಾರಾಮಾಯಣದ ಉದ್ದಕ್ಕೂ ಹೆಚ್ಚು ಅವರು ನಂಬಿದ್ದು, ಪಾತ್ರ ಕೊಟ್ಟದ್ದು ದೈವ ಅಂದರೆ ಅನಿರೀಕ್ಷಿತ ಫಲ. ನಿಯತಿಯಿಂದ ಹೊರಬರುವಂಥ ಅನಿರೀಕ್ಷಿತ ಫಲಕ್ಕೆ ಅವರು ದೈವ ಅಂತ ಹೇಳ್ತಾರೆ. ಅದನ್ನೇ ಕಾಲಾಂತರದಲ್ಲಿ ದೇವರಂತ ಕರೆದ್ರು, ದೈವಿ ಶಕ್ತಿ ಅಂತ ಕರೆದ್ರು, ಏನೇನೋ ಕರ್ಕೊಂತ ಬಂದರು. ಅದರ ಮೂಲ ರೂಪದಲ್ಲಿ ಅದು ದೈವ ಅನಿರೀಕ್ಷಿತ ಫಲ. ಓ ಶ್ರೇಷ್ಠ ಪ್ಲವಗನೆ
ಪ್ಲವಗ ಅಂದ್ರೆ ವಾನರು ಏನು ಮಾಡ್ತಾರೆ, ಹಾರ್ತಾರೆ, ಜಿಗಿತಾರೆ, ನೆಗಿತಾರೆ. ವಿಧಿ ಅನಿವಾರ್ಯ ಜೀವಗಳಿಗೆ. ನಾವು ಅಷ್ಟೇ ಅಲ್ಲ, ಈ ಭೂಮಿ ಮ್ಯಾಗ ಹುಟ್ಟಿದಂಥ ವಿಶ್ವದಲ್ಲಿರುವಂಥ ಎಲ್ಲ ಜೀವಿಗಳ ಆಡಿಸೋದು ಯಾವುದಪ್ಪ ಅಂದ್ರೆ ವಿಧಿ. ಇವೆಲ್ಲಕ್ಕೂ ವಿಧಿ ಅನಿವಾರ್ಯ, ಎಲ್ಲಕ್ಕೂ ವಿಧಿ ಅನಿವಾರ್ಯ. ವಿಧಿ ಬಿಟ್ಟು ಯಾವ ಜೀವರಾಶಿಯೂ ಮುಕ್ತ ಇಲ್ಲ, ಬದುಕಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲವನ್ನು ನಿಯಂತ್ರಣ ಮಾಡ್ಕೊಂಡು ಹೊಂಟಿದ್ದು ಮನುಷ್ಯ ಸಮೇತ ಎಲ್ಲ ಜೀವರಾಶಿಗಳನ್ನು ತೊಗೊಂಡು ಹೊಂಟಿದ್ದಾನೆ ವಿಧಿ. ಲಕ್ಷ್ಮಣ, ರಾಮ, ನಾವು ಬಲಿಯಾದೆವು ದುರ್ದೈವಕ್ಕೆ. ನಮ್ಮದು ವಿಧಿ ಏನಿದೆ, ಕೆಟ್ಟ ಕಾಲ ಬಂದಿದೆ ನಮಗೀಗ, ಅದಕ್ಕೆ ದುರ್ದೈವ ಅಂತ ಕರೀತಾರೆ. ದೈವ ದುರ್ದೈವ ಈ ನಮಗೆ ಬಂದು ಬಿಟ್ಟಿದೆ ಈಗ, ಅದಕ್ಕೆ ಅದನ್ನು ಆ ದುರ್ದೈವದ ಬಲಿಯಾಗಿದ್ದೇವೆ. ರಾಮ ಬಲಿಯಾಗ್ಯಾನ, ಲಕ್ಷ್ಮಣ ಬಲಿಯಾಗ್ಯಾನ, ನಾನು ಬಲಿಯಾಗ್ಯಾನ ಅಂತ ಹೇಳ್ತಾರೆ. ಸಮುದ್ರ ಮಧ್ಯೆ ಹಡಗು ಮುಳುಗಿ ಈಜಿ ಕೈ ಸೋತ ಮನುಷ್ಯನಂತೆ ದಡ ಸೇರುವನೇ ರಾಮ ಶೋಕ ಸಮುದ್ರ ಈಜಿ. ನೋಡಿ, ಸಮುದ್ರ ಮಧ್ಯೆ ಹಡಗು ಮುಳುಗಿ ಯಾವುದೋ ಕಾರಣದಿಂದ, ಚಂಡಮಾರುತದಿಂದನೋ, ಬಿರುಗಾಳಿಂದನೋ, ಎತ್ತರದ ಅಲೆಗಳಿಂದನೋ, ಯಾವುದೋ ಒಂದು ಕಾರಣದಿಂದ ಸಮುದ್ರ ಮಧ್ಯೆ ಹಡಗು ಮುಳುಗ್ತಾ ಇದ್ದಾಗ ಆ ಹಡಗಿನಲ್ಲಿದ್ದಂಥ ಜನ ಪ್ರಾಣ ಉಳಿಸ್ಕೊಳ್ಳೋ ಸಲುವಾಗಿ ಈಜು ಬೀಳ್ತಾರೆ. ಹಂಗೆ ಈಜು ಹೇಳಿದಾಗ ಕೈ ಸೋತಿರ್ತಾವೆ ಅವ್ರಿಗೆ. ದೂರ ಇತ್ತಪ್ಪ ಅಂದ್ರೆ ಕೈ ಸೋತೈತಿ. ರಾಮನು ಕೂಡ ಅದು ರಾಮನ ಅಲ್ಲಿ ಹೋಲಿಸ್ತಾನೆ. ಕೈ ಸೋತ ಮನುಷ್ಯನಂತೆ, ಮನುಷ್ಯನಿಗೆ ಕೈ ಸೋತ ಮನುಷ್ಯನಂಗೆ ಆಗ್ಯಾನ ರಾಮ. ಅದಕ್ಕೆ ಈ ತನ್ನ ಶೋಕ ಸಮುದ್ರ ದಳವನ್ನು ಸೇರ್ತಾನೆ ಅಂದರೆ ಅವನಿಗೆ ಈ ಶೋಕದಿಂದ ಮುಕ್ತಿ ಆಗ್ತಾನೆ. ಅರ್ಥಾತ್ ಅವನು ರಾವಣನನ್ನು ಕೊಂದು ನನ್ನನ್ನು ಪುನಃ ಪಡೆಯುವುದರಲ್ಲಿ ಯಶಸ್ವಿ ಆಗ್ತಾನೆ ಎನ್ನುವಂಥ ಸಂದೇಹವನ್ನು ವ್ಯಕ್ತಪಡಿಸ್ತಾನೆ. ದಂಶಿಸಿ ಲಂಕೆ ವಧಿಸಿ ರಾವಣ ಎಂದು ಕಾಣುವನು ಪತಿ ನನ್ನ. ಈ ಲಂಕೆಯನ್ನು ಸುಟ್ಟು ರಾವಣನ ಕೊಂದು ಪುನಃ ನನ್ನ ಪತಿ ನನಗೆ ಯಾವಾಗ ಸಿಗ್ತಾನೆ, ನನ್ನ ಕರ್ಕೊಂಡು ಹೋಗಕ್ಕೆ ಇವ್ನು ಯಾವಾಗ ಬರ್ತಾನೆ ಅಂತ ಪ್ರಶ್ನೆ ಮಾಡ್ತಾರೆ. ಮುಗಿಯಲು ಬಂತು ರಾವಣನ 1 ವರ್ಷ ಗಡುವು. 12 ತಿಂಗಳ ಗಡುವು ಕೊಟ್ಟಿರ್ತಾನೆ ನಾವು. 10 ತಿಂಗಳು ಮುಗಿದಾವ ಈಗಾಗಲೇ. ಅಂದರೆ ಇಲ್ಲಿ ನೋಡಿ ಎಷ್ಟು ಸಮಯದ ಬಗ್ಗೆ ವಾಲ್ಮೀಕಿಯವರು ಹೇಳ್ತಾರೆ ಅಂದರೆ, ರಾವಣನ ವಶದಲ್ಲಿ ಇದ್ದದ್ದೇನೆ ಸೀತೆ 12 ತಿಂಗಳ. ಅಂದರೆ ಆಗಲೇ ಅವ್ರದ್ದು 13 ವರ್ಷ ವನವಾಸ ಮುಗಿದಿತ್ತು. 13ನೇ ವರ್ಷ ಮುಗಿತಾ ಬಂದಾಗನೇ ಅವನು ಸೀತೆಯನ್ನು ಅಪಹರಿಸ್ತಾನೆ. ಇಲ್ಲಿ ತಂದು ಅವಳಿಗೆ ಮದುವೆ ಆಗಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಒಪ್ಪದಿದ್ದಾಗ ರಾವಣ ಅವಳಿಗೆ 12 ತಿಂಗಳ ಅವಧಿ ಗಡುವು ಕೊಟ್ಟಿರ್ತಾನೆ. 12 ತಿಂಗಳದ ನೀವು ಒಪ್ಪಲಿಲ್ಲ ಅಂದರೆ ನಿನ್ನನ್ನು ವಧಿಸಿ ನನ್ನ ಮುಂಜಾನೆಯ ಉಪಹಾರವಾಗಿ ಸೇವಿಸ್ತಂತ ಆಕೆಗೆ ಬೆದರಿಕೆ ಹಾಕಿರ್ತಾನೆ. ಅದಕ್ಕೆ ಸೀತೆ ಏನಂತಾಳಂದ್ರೆ, ಈಗಾಗಲೇ ಒಂದು ಗಡುವು ಮುಗಿಯಾಕೆ ಬಂದದ. ಅದಕ್ಕೆ ಈ ರಾವಣನ ಗಡುವು ಮುಗಿಯೋ ಪೂರ್ವದಲ್ಲಿ ಶೀಘ್ರ ರಾಮ ಬಂದ ನನ್ನನ್ನು ಏನು ಮಾಡ್ಬೋದು, ರಾವಣನ ಕೊಂದು ನನ್ನನ್ನು ಉಳಿಸ್ಕೊಂಡು ಹೋಗ್ಬೋದು, ರಕ್ಷಿಸ್ಕೊಂಡು ಹೋಗ್ಬೋದು ಅಂತ ಹೇಳ್ತಾನೆ. ಇದನ್ನು ರಾಮನಿಗೆ ಹೇಳಿ, ಇನ್ನು ಭಾಳ ದಿನಗಳು ಉಳಿದಿಲ್ಲ, ಅದಕ್ಕೆ ಆದಷ್ಟು ಬೇಗನೆ ರಾಮನಿಗೆ ಹೇಳಿ ರಾಮನನ್ನು ಯುದ್ಧಕ್ಕೆ ಕಳಿಸು. ಅಂದರೆ ರಾವಣನನ್ನು ಸಂಹಾರ ಮಾಡಿ ನನ್ನನ್ನು ಪುನಃ ಪಡೆಯಲಿಕ್ಕೆ ಈ ಸುದ್ದಿಯನ್ನು ರಾಮನಿಗೆ ಮುಟ್ಟಿಸು ಅಂಥೇಳಿ ಸೀತೆ ಹನುಮಾನನಿಗೆ ಹೇಳ್ತಾಳೆ. ರಾವಣ ನೀಡಿದ 12 ಮಾಸಗಳು ನಡೆದಿದೆ 10ನೇ ಮಾಸ. ಈಗ 12 ಮಾಸ ಆಗ್ಯಾವ, ಈಗ 10ನೇ ಮಾಸ ನಡೆದ. 10, 11, 12 ಅಂದರೆ ಹೆಚ್ಚು ಕಡಿಮೆ 3 ತಿಂಗಳು ಉಳಿದಿದೆ. 2 ಮಾಸಗಳು ಮಾತ್ರ. ಇದು 3ನೇ ತಿಂಗಳು ಚಾಲ್ತೈತಿ. ಈಗ ಉಳಿದದ್ದು 10ನೇ ತಿಂಗಳು ಯಾಕೆ ಬಂತು, 2 ತಿಂಗಳದಾಗ ಅವನನ್ನು ಏನು ಮಾಡಬೇಕು, ಬಂದು ಯುದ್ಧ ಮಾಡಿ ಅವನು ಕೊಂದು ತೊಗೊಂಡು ಹೋಗಬೇಕು ಮಾತ್ರ. ಓ ಹನುಮ ಅಂತ ಹೇಳ್ತಾಳೆ. ನನ್ನನ್ನು ರಾಮನಿಗೆ ಹಿಂದಿರುಗಿಸಲು ಸಲಹೆ ನೀಡಿದ ತನ್ನ ಭ್ರಾತ ವಿಭೀಷಣ ಮಾತು ಧಿಕ್ಕರಿಸಿದ ರಾವಣ. ಇಲ್ಲಿ ಒಂದು ಘಟನೆ ಆಗಿತ್ತು. ವಿಭೀಷಣ ಅವನ ತಮ್ಮ, ಸಣ್ಣ ತಮ್ಮ. ರಾವಣನಿಗೆ ಹೇಳ್ತಾನ, ನೀ ಮಾಡಿದ ತಪ್ಪಿದೆ, ಅದಕ್ಕೆ ರಾಮನ ಜೊತೆಗೆ ನೀ ಸ್ನೇಹ ಬೆಳೆಸ್ಕೊಂಡು ಸೀತೆಯನ್ನು ಅವನಿಗೆ ಮರಳಿಸಿಕೊಡು ಗೌರವದಿಂದ ಅಂತ ಹೇಳಿರ್ತಾನೆ. ಆ ಮಾತನ್ನು ರಾವಣ ಧಿಕ್ಕರಿಸಿರುವನು. ಜೀವಿಸುವವರೆಗೆ ಎನ್ನ ಒಪ್ಪಿಸನು
ರಾಮನಿಗೆ ರಾವಣ. ಇದೆಲ್ಲ ನೋಡ್ಬೇಕಾದ್ರೆ ರಾವಣ ಜೀವಂತ ಇರೋ ತನಕ ನಾನು ಬಿಡುವುದಿಲ್ಲ. ನನ್ನ ರಾವಣನಿಂದ ಮುಕ್ತಿ ಮಾಡಬೇಕಾಗಿದ್ರೆ ರಾವಣನ ಸಾವು, ಕೊಲೆ ಅನಿವಾರ್ಯ. ಅದಕ್ಕೆ ರಾಮನಿಗೆ ಹೇಳು, ಅವ ಮಾತಿನಿಂದ ಸಂಧಾನಗಳಿಂದ ಇನ್ಯಾರೋ ಹೇಳಿದ್ರಿಂದ ನನ್ನೇನು ಬಿಟ್ಟು ಕೊಡುವುದಿಲ್ಲವ. ಅವನು ಜೀವಂತ ಇರ್ಲಕ್ಕಾಗೆ ನನ್ನ ಹಿಂಬೆ ಪಡ್ಕೊಳ್ಳೋದು ಅಷ್ಟು ಸಾಧ್ಯ ಇಲ್ಲ. ನನ್ನ ಹಿಂಬೆ ಪಡ್ಕೊಳ್ಬೇಕಾಗಿತ್ತಂದ್ರೆ ರಾಮ ಏನು ಮಾಡಬೇಕು, ರಾವಣನನ್ನು ಕೊಲ್ಲಬೇಕು, ಸಂಹಾರ ಮಾಡಬೇಕಂತ ಹೇಳ್ತಾಳೆ. ಜೀವಿಸುವವರೆಗೆ ಎನ್ನ ಒಪ್ಪಿಸನು ರಾಮನಿಗೆ ರಾವಣ, ರಾವಣ ಮೃತ್ಯು ಒಂದೇ ನನಗೆ ಪರಿಹಾರ. ನಾನು ಇಲ್ಲಿ ಬಂಧನದಿಂದ ಮುಕ್ತಿ ಆಗಬೇಕಾಗಿತ್ತಂದ್ರೆ ಒಂದೇ ಪರಿಹಾರ ಯಾವುದಪ್ಪ ಅಂದ್ರೆ ರಾವಣನ ಮೃತ್ಯು, ರಾವಣನ ಕೊಲ್ಲಬೇಕು. ತಾಯಿ ಮುಖೇನ ವಾರ್ತೆ ತಿಳಿದು ನನಗೆ ಹೇಳಿದಳು ವಿಭೀಷಣನ ಜ್ಯೇಷ್ಠ ಪುತ್ರಿ ಅನಲ. ವಿಭೀಷಣನ ಹಿರಿಯ ಮಗಳು ಅನಲ ಅನ್ನೋ ಹುಡುಗಿ ಈ ನಡೆದಂಥ ಘಟನೆಗಳನ್ನೆಲ್ಲ ಅವ್ರ ತಾಯಿಯಿಂದ ತಿಳ್ಕೊಂಡು, ವಿಭೀಷಣನ ಹೆಂಡತಿಯ ಮೂಲಕ, ತನ್ನ ತಾಯಿಯ ಮೂಲಕ ಅನ್ನೆಲ್ಲ ತಿಳ್ಕೊಂಡು ಈ ವಿಷಯವನ್ನು ನನಗೆ ಹೇಳಿದಾಳೆ. ಇದು ಸೀತೆಗೆ ಹೆಂಗೆ ಗೊತ್ತಾತಂದ್ರೆ ಇದು ವಿಭೀಷಣ ಮಗಳಿಂದ ಗೊತ್ತದ. ವಿಭೀಷಣ ಮಗಳಿಗೆ ಹೆಂಗೆ ಗೊತ್ತಾತಂದ್ರೆ ವಿಭೀಷಣ ಪತ್ನಿಯಿಂದ ತಿಳಿದ್ದು ಅವಳಿಗೆ ಆ ಗಂಡ ಹೇಳಿರ್ತಾನೆ. ಅದಕ್ಕೆ ತನ್ನ ಹೆಂಡತಿ ಮತ್ತು ಮಕ್ಕಳನ್ನು ಲಂಕೆಯಲ್ಲಿ ಬಿಟ್ಟು ಏನು ಮಾಡ್ತಾನೆ, ಲಂಕೆಯನ್ನು ತೊರೆದು ರಾವಣ ಕಡೆ ಹೋಗಿರ್ತಾನೆ. ಓ ವಾನರ ಶ್ರೇಷ್ಠನೇ, ಎನ್ನಂತೆ ಪರಿಶುದ್ಧ ರಾಮ ಹಿಂಪಡೆಯಲು ಎನ್ನ ಬಂದೇ ಬರುತ್ತಾನೆ. ಲಕ್ಷ್ಮಣ ಇಲ್ಲಿ ಹೇಳ್ತಾನೆ, ಓ ವಾನರ ಶ್ರೇಷ್ಠನೇ, ಎನ್ನಂತೆ ಪರಿಶುದ್ಧ ರಾಮ, ನಾ ಹೆಂಗೆ ರಾವಣ ಬಗ್ಗೆ ಪರಿಶುದ್ಧ ಮನಸ್ಸನ್ನು ಹೊಂದಿದ್ದೇನೆ ಹಾಗೆ ಅವನು ಕೂಡ ನನ್ನ ಬಗ್ಗೆ ಪರಿಶುದ್ಧ ಮನಸ್ಸನ್ನು ಹೊಂದ್ಯಾನ. ನನ್ನನ್ನು ಹಿಂಪಡೀಲಿಕ್ಕೆ ಬಂದೇ ಬರ್ತಾನೆ, ರಾಮ ಬಂದೇ ಬರ್ತಾನೆ. ಲಕ್ಷ್ಮಣನ ಸಹಾಯವಿಲ್ಲದೆ ರಾವಣನೊಬ್ಬನೇ ಸಂಹರಿಸಿದ 14,000 ರಾಕ್ಷಸರನ್ನು ಜನಸ್ಥಾನದಲ್ಲಿ. ಲಕ್ಷ್ಮಣ ಸಹಾಯದ ಒಬ್ಬನೇ 14,000 ರಾಕ್ಷಸರನ್ನು ಕೊಂದಾನ. ಹೆದರುವನೇ ರಾವಣಿಗೆ. ಅಂಥ ಮಹಾಪರಾಕ್ರಮಿ ರಾಮ, ರಾವಣಿಗೆ ಹೆದರಲಿಕ್ಕೆ ಸಾಧ್ಯನಾ? ರಾವಣಿಗೆ ಹೆದರನು ಅಂತ ಹೇಳ್ತಾಳೆ. ರಾಮನೊಬ್ಬನೇ ಸಂಹರಿಸಿದ ಹೆದರುವನೇ ರಾವಣಿಗೆ. ಕೇಳಿ ಸೀತೆಯ ಮಾತು, ಮನದ ಮಾತುಗಳನ್ನು ತಿಳಿದು ಸೀತೆ ಶೋಕ ಹನುಮ ನುಡಿದನು. ಸೀತೆಯ ಈ ಮಾತುಗಳನ್ನು ತಿಳ್ಕೊಂಡು, ಸೀತೆಯ ಶೋಕವನ್ನು ತಿಳ್ಕೊಂಡು ಆಕೆಯನ್ನು ಸಮಾಧಾನ ಸಂತೈಸುವ ಅರ್ಥದಲ್ಲಿ ಹನುಮ ಅವಳಿಗೆ ಹೇಳ್ತಾನೆ. ಏನು ಹೇಳ್ತಾನೆ, ಯಾವ ರೀತಿಯಾಗಿ ಅವಳನ್ನು ಸಮಾಧಾನ ಪಡಿಸ್ತಾನೆ, ಸಂತೈಸ್ತಾನೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದ.